ಒಂದು ಬೇಕರಿಗೆ ನಾನು ಸಡನ್ ಆಗಿ ಪ್ಲಾನ್ ಆಗಿ ಹೋಗಿದ್ದು, ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗಿದ್ದೆ ಹೊಸೂರಿಗೆ. ಆ ಟೈಮಲ್ಲಿ ಓಕೆ ಬೇಕರಿಲಿ ಬನ್ ಟ್ರೈ ಮಾಡೋಣ ಅಂತ ಹೋದ್ವಿ. ತುಂಬಾನೇ ಕ್ರೌಡ್ ಬರ್ತಾ ಇತ್ತು. ಸೊ ನಿಮಗೂ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಸೊ ಇದು ಬಂದು ನೇತಾಜಿ ರೋಡಲ್ಲಿ ಲೊಕೇಟ್ ಆಗಿದೆ. ಮುನೀರ್ ಬೇಕರಿ ಅಂತ ಒಂದು ಸ್ಟ್ರೀಟ್ ಒಳಗಡೆ ಸಂದಿಲಿದೆ. ನಿಮಗೆ ಗೊತ್ತೇ ಆಗಲ್ಲ, ಬಟ್ ತುಂಬಾನೇ ಕ್ರೌಡ್ ಬರ್ತಿರ್ತಾರೆ ಅಂತ ಹೇಳ್ಬೋದು. ತುಂಬಾ ಬೇಕರಿ ಐಟಮ್ಸ್ ಇರೋ ಹತ್ರ ಫೇಮಸ್. ಫ್ರೆಶ್ ಆಗಿ ಅಲ್ಲಿ ಒಂದು ತಾತ ಮಾಡ್ಕೊಡ್ತಾ ಇರ್ತಾರೆ. ನಾವು 2 ಟೈಪ್ಸ್ ಆಫ್ ಕ್ರೀಮ್ ಬನ್ನ ಟ್ರೈ ಮಾಡಿದ್ವಿ. ಒಂದು ವೆನಿಲಾ, ಇನ್ನೊಂದು ಪೈನಾಪಲ್. ಎರಡು ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನನಗೆ ವೆನಿಲಾ ತುಂಬಾನೇ ಇಷ್ಟ ಆಯಿತು. ಬನ್ ಬಗ್ಗೆ ಅಂತೂ ಹೇಳಲೇಬೇಕು, ತುಂಬಾನೇ ಸಾಫ್ಟ್ ಆಗಿರುತ್ತೆ ನಿಮಗೆ ಇಲ್ಲಿ. ಹಾಗೆ ಇವ್ರ ಹತ್ರ ಎಗ್ ಪಪ್ಸ್, ಎಗ್ ಟೋಸ್ಟ್ ಎಲ್ಲ ಬಿಸಿಯಾಗಿ ಮಾಡಿರ್ತಾ ಇದ್ರು. ಸೊ ಟೆಂಪ್ಟ್ ಆಗ್ತಾ ಇದ್ರು, ಸರಿ ತಗೋಣ ಅಂತ ತಗೊಂಡೆ. ಎಗ್ ಪಪ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ರು, ಬಿಸಿಯಾಗಿ ಸಕ್ಕದಾಗಿತ್ತು. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಲ್ಲಿ ಬರ್ತಿರೋ ಜನ ಎಲ್ಲ ಒಂದೇ ಕಾರಣಕ್ಕೆ ಕೋವಾ ನಾನ್ಗೋಸ್ಕರ ಬಂದವರೆಲ್ಲ ರೋಲ್ ಗಟ್ಟಲೆ ತಗೊಂಡು ಹೋಗ್ತಾ ಇದ್ರು. ಯಾರೂ ಕಮ್ಮಿ ಬಿಲ್ ಮಾಡ್ತಾ ಇರಲಿಲ್ಲ. ಎಲ್ಲರೂ 700-800ಗೆ ಬಿಲ್ ಮಾಡ್ತಾ ಇದ್ದು. ಸೊ ಅಷ್ಟು ಫೇಮಸ್ ಇಲ್ಲಿ ಆ ಕೋವಾನ. ನಾವು ಟ್ರೈ ಮಾಡಿದ್ವಿ, ಬಟ್ ನನಗೆ ತುಂಬಾ ಓವರ್ ಸ್ವೀಟ್ ಅನ್ನಿಸ್ತು. ಅದರ್ವೈಸ್ ಓಕೆ ಅಂತ ಹೇಳ್ಬೋದು. ಎಲ್ಲರೂ ಚೆನ್ನಾಗೇ ತಿಂದ್ರು. ಹಾಗೆ ಅವ್ರ ಹತ್ರ ಕೊಬ್ಬರಿ ಸ್ಟಫಿಂಗ್ ಇರೋ ನಾನ್ ಇದೆ ಅಂತ ಹೇಳಿದ್ರು, ಬಟ್ ಅದು ರೆಡಿ ಇರಲಿಲ್ಲ. ಅದನ್ನ ಟ್ರೈ ಮಾಡಿಲ್ಲ. ಮೇ ಬಿ ಅದು ಸ್ವೀಟ್ ಕಮ್ಮಿ ಆಗಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಾಗೆ ಒಂದು ಹನಿ ಕೇಕ್ ಕೂಡ ಟ್ರೈ ಮಾಡಿದೆ. ಅದನ್ನು ಡಿಸೆಂಟ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವೇನಾದ್ರೂ ಹೊಸೂರು ಕಡೆ ಹೋದ್ರೆ ಟ್ರೈ ಮಾಡಿ. ಥ್ಯಾಂಕ್ ಯು.